ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಕೇಳತಕ್ಕಂತಹ ಒಂದು ಪ್ರಶ್ನೆ ಸ್ಟೋರಿ ಡೆವಲಪ್ಮೆಂಟ್ ಆಗಿದೆ. ಅನೇಕ ವಿದ್ಯಾರ್ಥಿಗಳು ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ ಮಾಡತಕ್ಕಂಥದ್ದು ತುಂಬಾ ಡಿಫಿಕಲ್ಟ್ ಅಂತ ಅನ್ಕೊಂಡಿರ್ತೀರ. ಬಟ್ ಇಲ್ಲಿ ಸುಲಭವಾಗಿ ನೀವು ಯಾವ ರೀತಿ ಸ್ಟೋರಿಯನ್ನ ಬರಿಬಹುದು ಅಂತೇಳಿ ನಾನು ತುಂಬಾ ಸುಲಭವಾಗಿರ್ತಕ್ಕಂತಹ ವೇದಲ್ಲಿ ಇದನ್ನ ಹೇಳ್ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ನಿಮ್ಮ ಒಂದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯನ್ನ ತೆಗೆದುಕೊಂಡು ನಾನು ಇಲ್ಲಿ ನಿಮಗೆ ಆನ್ಸರ್ನ ಕೊಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರಶ್ನೆ ಮೊದಲನೇದಾಗಿ ಈ ರೀತಿ ಕ್ಲೂಗಳನ್ನು ಕೊಟ್ಟಿರ್ತಾರೆ. ಇದೇ ಕ್ಲೂಗಳನ್ನು ಬಳಸಿಕೊಂಡು ನೀವು ಏನು ಮಾಡಬೇಕು, ಸೆಂಟೆನ್ಸ್ಗಳನ್ನು ಬರಿತಾ ಹೋಗಬೇಕು, ಒಂದು ಸ್ಟೋರಿಯನ್ನು ಡೆವಲಪ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಕನ್ನಡದಲ್ಲೇ ಈ ಒಂದು ಸ್ಟೋರಿಗಳನ್ನು ಅನೇಕ ಸಾರಿ ಓದಿರ್ತೀರ ಕಥೆ ಪುಸ್ತಕಗಳಲ್ಲಿ. ಸೊ ಈ ಒಂದು ಎಲ್ಲ ಕ್ಲೂಗಳನ್ನು ಒಂದ್ಸಾರಿ ನೋಡ್ಕೊಳ್ಳಿ, ಇದು ಸ್ಟೋರಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ, ಈ ಒಂದು ಕ್ಲೂಗಳನ್ನು ಬಳಸ್ತಾ ಹೋಗಿ ನೋಡ್ತಾ ಹೋಗಿ. 3 friends, 2 geese, a tortoise, drought, decide to migrate for food and water, geese fly, tortoise can't, thought a plan, carry tortoise, hold stick with their beaks, tortoise not to speak, hold the middle of the stick, some children clap, tortoise angry, burst out, fell on the rock, died, moral. ಸೊ ಈ ರೀತಿ ನೀವು ಕ್ಲೂಗಳನ್ನು ನೋಡ್ಕೊಳ್ತೀರಾ. ಕ್ಲೂಗಳನ್ನು ನೋಡ್ಕೊಂಡ್ಮೇಲೆ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಒಂದು ಸ್ಟೋರಿ ಇರ್ತಕ್ಕಂಥದ್ದು 2 ಬಾತುಕೋಳಿಗಳು ಮತ್ತು ಒಂದು ಆಮೆ, ಈ ಒಂದು ಸ್ನೇಹಿತರು ಅಂದ್ರೆ 3 ಫ್ರೆಂಡ್ಸ್ ಆಗಿರ್ತಾರೆ. ನೀವೆಲ್ಲ ಕೇಳಿರ್ತೀರ, ಏನಾಗುತ್ತೆ, ಒಂದ್ಸಾರಿ ಬರಗಾಲ ಬರುತ್ತೆ, ಅಲ್ಲಿ ಊಟನೂ ಇರೋದಿಲ್ಲ, ನೀರು ಕೂಡ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಒಂದು ಬಾತುಕೋಳಿಗಳು ಏನ್ ಮಾಡ್ತವೆ, ಮೈಗ್ರೇಟ್ ಅಂದ್ರೆ ವಲಸೆ ಹೋಗೋದು ಅಂತೇಳಿ. ಸೊ ವಲಸೆ ಹೋಗೋಕೆ ಡಿಸೈಡ್ ಮಾಡ್ತಾರೆ, ಯಾಕಂದ್ರೆ ಫುಡ್ ಮತ್ತು ವಾಟರ್ ಬೇಕಲ್ವಾ, ಹಾಗಾಗಿ. ಸೊ ಫೈನಲಿ ಅವರು 2 ಕೂಡ ಬಾತುಕೋಳಿಗಳು ಹಾರ್ಲಿಕ್ಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಅವರ ಗೆಳೆಯನಾಗಿರ್ತಕ್ಕಂತಹ ಟಾರ್ಟೈಸ್ ಕಾಂಟ್ ಅಂದ್ರೆ ಹಾರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದ್ರೆ ರೆಕ್ಕೆಗಳು ಇರೋದಿಲ್ಲ ಅಲ್ವಾ ಟಾರ್ಟೈಸ್ಗೆ, ಹಾಗಾಗಿ. ಸೊ ಥಾಟ್ ಎ ಪ್ಲಾನ್, ಥಾಟ್ ಅಂದ್ರೆ ವಿಚಾರ ಮಾಡೋದು, ಅವೆಲ್ಲರೂ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಏನಂದ್ರೆ ಕ್ಯಾರಿ ಟಾರ್ಟೈಸ್ ಅಂದ್ರೆ ಆ ಟಾರ್ಟೈಸ್ ಅನ್ನ ಕ್ಯಾರಿ ಮಾಡೋದು ಅಂತೇಳಿ ಡಿಸೈಡ್ ಆಗುತ್ತೆ. ಹೋಲ್ಡ್ ಸ್ಟಿಕ್ ವಿತ್ ದೇರ್ ಬಿಕ್ಸ್. ಸೊ 2 ಪಕ್ಷಿಗಳು ಏನ್ ಮಾಡ್ತವೆ ಅಂದ್ರೆ ಬಾತುಕೋಳಿಗಳು ಸ್ಟಿಕ್ ಅನ್ನ 2 ಕುಕ್ಕರ್ ಏನೋ ಇರುತ್ತಲ್ವಾ ಹಂಚು, ಅದ್ರಲ್ಲಿ ಹಿಡ್ಕೊಂಡ್ಬಿಡೋದು ಬೀಕ್ಸ್ ಅಲ್ಲಿ, ಕೊಕ್ಕಿನಲ್ಲಿ. ಆ ಒಂದು ಕಟ್ಟಿಗೆಯನ್ನ ಈ ಒಂದು ಟಾರ್ಟೈಸ್ ಹಿಡ್ಕೊಂಡ್ಬಿಟ್ರೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಪ್ಲಾನ್ ಮಾಡ್ಕೊಳ್ತಾರೆ. ಟಾರ್ಟೈಸ್ ನಾಟ್ ಟು ಸ್ಪೀಕ್, ಒಂದು ವಾರ್ನಿಂಗ್ ಕೂಡ ಕೊಡ್ತಾರೆ. ಅದೇನಪ್ಪ ಅಂದ್ರೆ ನೀನು ಸ್ಟಿಕ್ ಅನ್ನ ಹಿಡಿದುಕೊಂಡಾಗ ಮಾತನಾಡಬೇಡ ಅಂಥೇಳಿ. ಸೊ ಹೋಲ್ಡ್ ದ ಮಿಡಲ್ ಆಫ್ ದ ಸ್ಟಿಕ್, ಸುಮ್ಮನೆ ನೀನೇನ್ ಮಾಡು, ಮಿಡಲ್ ಆಫ್ ದ ಸ್ಟಿಕ್ ಅಂದ್ರೆ ಮಧ್ಯದಲ್ಲಿ ಆ ಸ್ಟಿಕ್ ಅನ್ನ ಬಾಯಲ್ಲಿ ಕಚ್ಚಿ ಹಿಡ್ಕೊಂಡಿರೋ, ಮಾತಾಡಬೇಡ ಅಂತಕ್ಕಂಥ ಒಂದು ವಾರ್ನಿಂಗ್ ಅನ್ನ ಕೊಡ್ತವೆ ಮತ್ತು ತಮ್ಮ ಒಂದು ಪ್ರಯಾಣವನ್ನ ಆರಂಭಿಸ್ತವೆ. ಸಮ್ ಚಿಲ್ಡ್ರನ್ ಕ್ಲಾಪ್. ಸೊ ಕೆಲವೊಂದಿಷ್ಟು ಮಕ್ಕಳು ಕೆಳಗಡೆ ಆಟ ಆಡ್ತಿರ್ತಾರೆ. ಅವ್ರೇನ್ ಮಾಡ್ತಾರೆ, ಈ 2 ಬಾತುಕೋಳಿಗಳು ಆಮೆಯನ್ನ ಕರೆದುಕೊಂಡು ಹೋಗ್ತಕ್ಕಂಥದ್ದು ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಅವರೆಲ್ಲರೂ ಜೋರಾಗಿ ಕ್ಲಾಪ್ಸ್ ಅನ್ನ ಮಾಡ್ತಾರೆ, ಚಪ್ಪಾಳೆಯನ್ನ ತಡ್ತಾರೆ. ಟಾರ್ಟೈಸ್ ಆಂಗ್ರಿ. ಸೊ ಮಕ್ಕಳು ಆ ರೀತಿ ಮಾಡೋದನ್ನ ನೋಡಿದಂತಹ ಈ ಒಂದು ಟಾರ್ಟೈಸ್ ಆಮೆ ಆಂಗ್ರಿ, ಕೋಪ ಮಾಡ್ಕೊಳ್ಳುತ್ತೆ. ಬರ್ಸ್ಟ್ ಔಟ್ ಅಂದ್ರೆ ಹಿಂದೆ ಮುಂದೆ ವಿಚಾರಣೆ ಮಾಡಂಗಿಲ್ಲ, ಬಾಯಿ ತೆರೆದ್ಬಿಟ್ಟು ಬೈಲಿಕ್ಕೆ ಶುರು ಮಾಡುತ್ತೆ. ಫೆಲ್ ಅಂದ ರಾಕ್. ಸೊ ಈಗ ಬಾಯಿ ತೆರೀತು ಅಂದ್ರೆ ಅದು ಸ್ಟಿಕ್ ಅನ್ನ ಬಿಟ್ಟ ಹಾಗೆ ಅಲ್ಲಿಂದ ಸೀದಾ ಒಂದು ಕಲ್ಲಿರುತ್ತೆ, ಕಲ್ ಮೇಲೆ ಬೀಳುತ್ತೆ, ಡೈಡ್, ಸತ್ತು ಹೋಗುತ್ತೆ. ಸೊ ಇದಕ್ಕೊಂದು ಮಾರಲ್ ಅನ್ನು ಕೂಡ ನಾವು ಇಲ್ಲಿ ಬರಿಬಹುದು. ಏನಂದ್ರೆ ಏನೇ ಮಾಡಬೇಕು ಅಂದ್ರೂ ಕೂಡ ನಾವು ಮೊದಲಿಗೆ ವಿಚಾರ ಮಾಡ್ಬೇಕಲ್ವಾ. ಸೊ ನಾವು ಸಿಂಪಲ್ ಆಗಿ ಇಲ್ಲಿ ಥಿಂಕ್ ಬಿಫೋರ್ ಆಕ್ಟ್ ಅಂತ ಮಾಡ್ಬೋದು, ಅಥವಾ ಥಿಂಕ್ ಬಿಫೋರ್ ಸ್ಪೀಕ್, ಈ ರೀತಿ ನೀವು ಮಾರಲ್ ಅನ್ನ ಬರಿಬಹುದು. ಸೊ ಈಗ ನಾವು ಈ ಒಂದು ಕ್ಲೂಗಳನ್ನೇ ಬಳಸಿಕೊಂಡು ಯಾವ ರೀತಿ ಒಂದೊಂದು ಸೆಂಟೆನ್ಸ್ ಗಳನ್ನಾಗಿ ನಾವು ಬರಿತಾ ಹೋಗ್ಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಿದ್ಯಾರ್ಥಿಗಳೇ, ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ಲೂಗಳನ್ನು ನಾವು ಯಾವ ರೀತಿ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದೇ ಇಲ್ಲಿ ನಿಮಗೆ ಮಾರ್ಕ್ಸ್ ಗಳನ್ನ ತಂದು ಕೊಡುತ್ತೆ. ಮೊದಲನೇದಾಗಿ ನೀವು ಯಾವುದೇ ಒಂದು ಸ್ಟೋರಿಯನ್ನ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಒನ್ಸ್ ಅಪಾನ್ ಎ ಟೈಮ್ ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ತೀವಲ್ವಾ, ಹಾಗೆ. ಒನ್ಸ್ ಅಪಾನ್ ಎ ಟೈಮ್ 3 ಫ್ರೆಂಡ್ಸ್ ಅಂತ ಇರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಿ. 3 ಗೆಳೆಯರಿದ್ದರು ಅಂತ ಹೇಳಬೇಕು. ಸೊ ದೇರ್ ವರ್ 3 ಫ್ರೆಂಡ್ಸ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರ್ತಕ್ಕಂತಹ ಒಂದು ಪದ ಬಹಳ ಮುಖ್ಯ ವಿದ್ಯಾರ್ಥಿಗಳು. ಇಲ್ಲಿ 3 ಫ್ರೆಂಡ್ಸ್ ಇದೆ. ಬೇರೆ ಸ್ಟೋರಿಲಿ ಲಯನ್ ಅಂತ ನೀವು ಗಮನಿಸಬಹುದು. ಆಗ ನೀವೇನ್ ಮಾಡ್ಬೇಕು ಗೊತ್ತಾ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಲಯನ್ ಅಂತ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳಿಗೆ. ಸೊ ಈಗ ಸೆಕೆಂಡ್ ಪಾಯಿಂಟ್ ಅನ್ನ ಗಮನಿಸಿ. 2 ಗೀಸ್ ಎ ಟಾರ್ಟೈಸ್ ಅಂತ ಇದೆ, ಅಂದ್ರೆ 2 ಗೀಸ್ಗಳು ಮತ್ತು 1 ಟಾರ್ಟೈಸ್ ಅಂತ. ಸೊ ಇಲ್ಲಿ ನಾವು ಸೆಂಟೆನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ದೇರ್ ವರ್
ನೋಡಿ ಅಲ್ಲಿ 2 ಬಾತುಕೋಳಿಗಳು ಅಂತ ಹೇಳಬೇಕು. ದೇರ್ ವರ್ 2 ಗೀಸ್. ನೋಡಿ ಅಲ್ಲಿರೋ ಪದನೇ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ, 2 ಗೀಸ್. ಮತ್ತು ಎ ಟಾರ್ಟೈಸ್ ಅಲ್ವಾ, ದೇರ್ ವರ್ 2 ಗೀಸ್ ಆ್ಯಂಡ್ ದೇರ್ ವಾಸ್ ಎ ಟಾರ್ಟೈಸ್. ನೋಡಿ 2 ಸೆಂಟೆನ್ಸ್ಗಳಾಗ್ತಾ ಇದ್ದಾವೆ. ದೇರ್ ವಾಸ್ ಎ ಟಾರ್ಟೈಸ್. ಸೊ ಬರಿತೇವೆ ದೇ ವರ್ ಬೆಸ್ಟ್ ಫ್ರೆಂಡ್ಸ್ ಅಂತ ನೀವು ಇನ್ನೊಂದು ಸೆಂಟೆನ್ಸ್ನು ಕೂಡ ಇಲ್ಲಿ ಬರಿಬಹುದು. ಡ್ರಾಟ್ ಅಂದರೆ ಒಂದು ಬರಗಾಲ ಬರ್ತಾ ಇದೆ. ಸೊ ನಾವೇನು ಮಾಡಬೇಕು, ದೇರ್ ವಾಸ್ ಎ ಡ್ರಾಟ್. ನೋಡಿ ದೇರ್ ವಾಸ್ ಇದನ್ನೇ ತೆಗೆದುಕೊಳ್ತಾ ಇದ್ದೇವೆ. ನೋಡಿ ಇಲ್ಲಿ ಗಮನಿಸ್ಬೋದು ದೇರ್ ವಾಸ್ ಇದೆ, ಇಲ್ಲಿ ಗಮನಿಸ್ಬೋದು ದೇರ್ ವರ್ ಇದೆ. ಸೊ ಇವುಗಳನ್ನೇ ತೆಗೆದುಕೊಂಡು ನಾವು ಸೆಂಟೆನ್ಸನ್ನು ಬರಿತಾ ಹೋಗ್ಬೋದು. ದೇರ್ ವಾಸ್ ಎ ಡ್ರಾಟ್. ಸೊ ಈಗ ನೋಡಿ ಡಿಸೈಡ್ ಟು ಮೈಗ್ರೇಟ್ ಅಂತ ಇದೆ ಅಲ್ವಾ. ಸೊ ಅವರೆಲ್ಲರೂ ಕೂಡ ಮೈಗ್ರೇಟ್ ಅಂದರೆ ಅಲ್ಲಿಂದ ವಲಸೆ ಹೋಗಲಿಕ್ಕೆ ಡಿಸೈಡ್ ಮಾಡ್ತಾರೆ ಅಂತೇಳಿ. ದೇರ್ ವಾಸ್ ಎ ಡ್ರಾಟ್. ಮತ್ತು ಅದರ ಜೊತೆಗೆ ಇಲ್ಲಿ ನೋಡಿ ಫಾರ್ ಫುಡ್ ಆ್ಯಂಡ್ ವಾಟರ್ ಅಂತ ಇದೆ ಅಲ್ವಾ, ಅಲ್ಲಿ ಊಟ ಮತ್ತು ನೀರು ಇರಲಿಲ್ಲ ಅಂತಕ್ಕಂಥದ್ದು ಮುಂದೆ ನಮಗೆ ಕ್ಲೂದಲ್ಲಿ ಸಿಗುತ್ತೆ. ಸೊ ದೇರ್ ವಾಸ್ ಎ ಡ್ರಾಟ್ ಆದಮೇಲೆ ದೇರ್ ವರ್ ನೋ ಫುಡ್. ನೋಡಿ ದೇರ್ ವರ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೇವೆ ಅಂತ. ದೇರ್ ವರ್ ನೋ ಫುಡ್ ಆ್ಯಂಡ್ ವಾಟರ್. ಅಲ್ಲಿ ನೀರು ಇರಲಿಲ್ಲ, ಊಟನೂ ಇರಲಿಲ್ಲ ಅಂತ ಸೆಂಟೆನ್ಸ್ ಆಗುತ್ತೆ. ದೇರ್ ವರ್ ನೋ ಫುಡ್ ಆ್ಯಂಡ್ ವಾಟರ್. ಅದಾದ ನಂತರ ಡಿಸೈಡ್ ಟು ಮೈಗ್ರೇಟ್ಗೆ ಸೆಂಟೆನ್ಸನ್ನು ಮಾಡೋಣ. ಅವ್ರೇನು ಮಾಡ್ತಾರೆ, ಡಿಸೈಡ್. ಇದನ್ನು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಡಿಸೈಡ್ ಇರೋದನ್ನು ಡಿಸೈಡೆಡ್ ಅಂತ ಮಾಡ್ತಾ ಇದ್ದೇವೆ. ಸ್ಟೋರಿ ಅಂದರೆ ಎಲ್ಲ ವರ್ಬ್ಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲೇ ಬರಿತಾ ಹೋಗಬೇಕು ವಿದ್ಯಾರ್ಥಿಗಳೇ. ಸೊ ದೇ ಡಿಸೈಡೆಡ್, ಅವರು ಅಂಥೇಳಿ. ದೇ ಡಿಸೈಡೆಡ್ ಟು ಮೈಗ್ರೇಟ್. ಅವರು ವಲಸೆ ಹೋಗಲಿಕ್ಕೆ ನಿರ್ಧಾರ ಮಾಡ್ತಾರೆ. ಫಾರ್ ಫುಡ್ ಆ್ಯಂಡ್ ವಾಟರ್ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ದೇ ಡಿಸೈಡೆಡ್ ಟು ಮೈಗ್ರೇಟ್ ಫಾರ್ ಫುಡ್ ಆ್ಯಂಡ್ ವಾಟರ್ ಅಂತ ಬರೆದುಕೊಳ್ತೇವೆ. ಈಗ ಗೀಸ್ ಫ್ಲೈ ಅಂತ ಇದೆ, ಅಂದರೆ ಗೀಸ್ಗಳು ಹಾರಲಿಕ್ಕೆ ಶಕ್ತಿವಂತರಾಗಿರ್ತವೆ. ಟಾರ್ಟೈಸ್ ಕಾಂಟ್, ಟಾರ್ಟೈಸ್ಗೆ ಹಾರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದಕ್ಕೆ ನಾವು ಸೆಂಟೆನ್ಸನ್ನು ಬರೆಯೋಣ. ಗೀಸ್ ಕುಡ್ ಫ್ಲೈ, ಗೀಸ್ಗಳು ಹಾರಾಟ ಮಾಡಬಲ್ಲವು ಅಂಥೇಳಿ. ಗೀಸ್ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಕುಡ್ ಅಂತ ಬಳಸ್ತೇವೆ. ಗೀಸ್ ಕುಡ್ ಫ್ಲೈ ಬಟ್, ಆದರೆ ಟಾರ್ಟೈಸ್ ಕುಡುಂಟ್, ಟಾರ್ಟೈಸ್ಗೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತೇಳಿ. ಟಾರ್ಟೈಸ್ ಕುಡುಂಟ್ ಅಂತ ಒಂದು ಸೆಂಟೆನ್ಸ್ ಆಗ್ತಾ ಇದೆ. ಈಗ ಥಾಟ್ ಎ ಪ್ಲಾನ್ ಇದೆ, ಅಂದರೆ ಅವರು ಪ್ಲಾನ್ ಮಾಡ್ತಾರೆ ಅಂತೇಳಿ. ಸೊ ಅವರು ಥಾಟ್ ಆಫ್ ಎ ಪ್ಲಾನ್, ಅವರು ಒಂದು ಐಡಿಯಾ ಮಾಡ್ತಾ ಇದ್ದಾರೆ. ದಿ ಥಾಟ್ ಆಫ್ ಅ ಪ್ಲಾನ್ ಅಂತ ಬರೀತೇವೆ. ಕ್ಯಾರಿ ಟಾರ್ಟೈಸ್ ಅಂತ ಇದೆ. ಸೊ ಗೀಸ್ ಏನು ಮಾಡ್ತಾ ಇದ್ದೇವೆ, ಆ ಒಂದು ಟಾರ್ಟೈಸ್ ಅನ್ನ ಕ್ಯಾರಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ದ ಗೀಸ್ ಡಿಸೈಡೆಡ್ ಟು ಕ್ಯಾರಿ, ಡಿಸೈಡೆಡ್ ಟು ಕ್ಯಾರಿ ದ ಟಾರ್ಟೈಸ್, ಟಾರ್ಟೈಸ್ ಅನ್ನ ಕ್ಯಾರಿ ಮಾಡಲಿಕ್ಕೆ ಅವು ಡಿಸೈಡ್ ಮಾಡ್ತವೆ. ಅದೇ ಪ್ಲಾನ್ ಆಗಿರುತ್ತೆ. ಹೋಲ್ಡ್ ಸ್ಟಿಕ್ ವಿತ್ ದೇರ್ ಬೀಕ್ಸ್ ಅಂತ ಇದೆ, ಅಂದರೆ ಅವರಿಬ್ರು ಏನು ಮಾಡ್ತಾರೆ, ಒಂದು ಸ್ಟಿಕ್ ಅನ್ನ ಹಿಡಿದುಕೊಳ್ಳಿಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಅದನ್ನೇ ಮತ್ತೆ ಬರಿತಾ ಇದ್ದೇವೆ. ದೇ ಡಿಸೈಡೆಡ್ ಟು ಹೋಲ್ಡ್ ಅ ಸ್ಟಿಕ್, ಇಲ್ಲಿರೋ ಪದಗಳನ್ನೇ ತೆಗೆದುಕೊಳ್ತಾ ಇದ್ದೇವೆ. ಸ್ಟಿಕ್ ವಿತ್ ದೇರ್ ಬೀಕ್ಸ್, ವಿತ್ ದೇರ್ ಬೀಕ್ಸ್. ಟಾರ್ಟೈಸ್ ನಾಟ್ ಟು ಸ್ಪೀಕ್ ಅಂತ ಇದೆ ಅಲ್ವಾ, ಅಂದರೆ ಆ 2 ಗೀಸ್ಗಳು ಟಾರ್ಟೈಸ್ಗೆ ಏನು ಹೇಳ್ತಾ ಇದ್ದೇವೆ, ನೀನು ಮಾತನಾಡಬೇಡ ಅಂತ ಹೇಳ್ತಾ ಇದ್ದೇವೆ. ಸೊ ದೇ ಅಂದರೆ ಗೀಸ್ಗಳು ಇಲ್ಲಿ. ದೇ ಟೋಲ್ಡ್ ಯಾರಿಗೆ, ಟಾರ್ಟೈಸ್ಗಲ್ವಾ. ದೇ ಟೋಲ್ಡ್ ದ ಟಾರ್ಟೈಸ್ ನಾಟ್ ಟು ಸ್ಪೀಕ್. ನಾಟ್ ಅಲ್ಲಿರೋ ಪದಗಳನ್ನೇ ಬರಿತಾ ಇದ್ದೇವೆ, ಗಮನಿಸ್ಬೋದು ನೀವು. ನಾಟ್ ಟು ಸ್ಪೀಕ್ ಅಂತ ಆಯಿತು. ನೆಕ್ಸ್ಟ್ ಏನಿದೆ ನೋಡಿ, ಹೋಲ್ಡ್ ದ ಮಿಡಲ್ ಆಫ್ ದ ಸ್ಟಿಕ್, ಅಂದರೆ ಮಿಡಲ್ ಆಫ್ ದ ಸ್ಟಿಕ್ಕನ್ನು ನೀನು ಹಿಡ್ಕೋ ಅಂತ ಹೇಳ್ತಾ ಇದ್ದೇವೆ ಟಾರ್ಟೈಸ್ಗೆ. ದೇ ಸೆಡ್ ಟು ಟಾರ್ಟೈಸ್ ಟು ಹೋಲ್ಡ್ ದ, ನೋಡಿ ಅಲ್ಲಿರೋ ಪದಗಳನ್ನೇ ಯೂಸ್ ಮಾಡ್ಕೊಳ್ತಾ ಇದ್ವಿ. ಹೋಲ್ಡ್ ದ ಮಿಡಲ್ ಆಫ್ ದ ಸ್ಟಿಕ್.
ಮಿಡಲ್ ಆಫ್ ದ ಸ್ಟಿಕ್. ಸೊ ನೀನು ಮಾತನಾಡಬೇಡ, ಕೇವಲ ಮಿಡಲ್ ಆಫ್ ದ ಸ್ಟಿಕ್ಕನ್ನು ಹಿಡಿದುಕೋ ಅಂತ ಹೇಳ್ತಾ ಇದ್ದಾವೆ. ಸಮ್ ಚಿಲ್ಡ್ರನ್ ಕ್ಲಾಪ್ ಅಂತ ಇದೆ, ಅಂದರೆ ಅವು ಹಾರಿ ಹೋಗ್ತಾ ಇದ್ದಾವೆ. ಸೊ ದೇ ಸ್ಟಾರ್ಟೆಡ್ ದೇರ್ ಜರ್ನಿ ಅಂತ ಒಂದು ಸೆಂಟೆನ್ಸನ್ನು ಸೇರಿಸ್ಬೋದು ಇಲ್ಲಿ ನಾವು. ದೇ ಸ್ಟಾರ್ಟೆಡ್ ದೇರ್ ಮೈಗ್ರೇಷನ್ ಅಥವಾ ಜರ್ನಿ, ಯಾವುದೇ ಒಂದು ಪದವನ್ನು ಯೂಸ್ ಮಾಡ್ಕೋಬಹುದು. ದೇ ಸ್ಟಾರ್ಟೆಡ್ ದೇರ್ ಜರ್ನಿ. ಸಮ್ ಚಿಲ್ಡ್ರನ್ ಕ್ಲಾಪ್ ಅಂತ ನೆಕ್ಸ್ಟ್ ಇರೋ ಪಾಯಿಂಟನ್ನು ಇಲ್ಲಿ ನಾವು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಳಬಹುದು. ಸಮ್ ಚಿಲ್ಡ್ರನ್, ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋಣ ಹೊಸದಾಗಿ. ಸಮ್ ಚಿಲ್ಡ್ರನ್ ವರ್ ಪ್ಲೇಯಿಂಗ್, ಆಟ ಆಡ್ತಿದ್ರು ಅಂತೇಳಿ. ಸಮ್ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಆನ್ ದ ಗ್ರೌಂಡ್, ಭೂಮಿ ಮೇಲೆ ಆಟ ಆಡ್ತಾ ಇದ್ರು ಅಲ್ವಾ. ದೇ ಕ್ಲಾಪ್ಡ್ ಎಟ್, ನೋಡಿ ಸಮ್ ಚಿಲ್ಡ್ರನ್ ಕ್ಲಾಪ್ ಅಂತ ಇದೆ ಅಲ್ವಾ, ಅದನ್ನೇ ನಾವು ದೇ ಕ್ಲಾಪ್ಡ್ ಎಟ್ ದ ಟಾರ್ಟೈಸ್ ಅಂತ ಬರೆಯೋಣ. ಆಮೇಲೆ ನೋಡಿ ಅವರು ಚಪ್ಪಾಳೆ ಹೊಡಿತಾರೆ ಅಂಥೇಳಿ. ಸೊ ಟಾರ್ಟೈಸ್ ಆ್ಯಂಗ್ರಿ ಅಂತ ನೆಕ್ಸ್ಟ್ ಪಾಯಿಂಟನ್ನು ಗಮನಿಸ್ಬೋದು ನೀವು, ಅಂದರೆ ಟಾರ್ಟೈಸ್ಗೆ ಕೋಪ ಬರ್ತಾ ಇದೆ. ಸೊ ಇಲ್ಲಿ ನಾವು ದ ಟಾರ್ಟೈಸ್ ವಾಸ್ ಆ್ಯಂಗ್ರಿ. ದ ಟಾರ್ಟೈಸ್ ವಾಸ್ ಅಥವಾ ಬಿಕೇಮ್ ಅಂತ ಮಾಡೋಣ. ದ ಟಾರ್ಟೈಸ್ ಬಿಕೇಮ್ ಆ್ಯಂಗ್ರಿ, ಕೋಪ ಮಾಡ್ಕೊಳ್ತಾ ಇದೆ. ಕೋಪ ಮಾಡ್ಕೊಂಡು ಏನು ಮಾಡ್ತಾ ಇದೆ? ಬರ್ಸ್ಟ್ ಔಟ್, ಅಂದರೆ ಬಾಯಿ ತೆರೆದು ಬೈತಾ ಇದೆ. ಇಟ್ ಬರ್ಸ್ಟ್ ಔಟ್, ಅದನ್ನೇ ತೆಗೆದುಕೊಳ್ಳೋಣ. ಬರ್ಸ್ಟ್ ಔಟ್ ಎಟ್ ದ ಚಿಲ್ಡ್ರನ್, ಮಕ್ಕಳ ಕಡೆಗೆ ಅಂತೇಳಿ. ಎಟ್ ದ ಚಿಲ್ಡ್ರನ್. ಇನ್ನು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ಗಳನ್ನು ಗಮನಿಸಿ. ಫೆಲ್ ಆನ್ ದ ರಾಕ್ ಅಂತ ಇದೆ, ಅಂದರೆ ಅಲ್ಲಿಂದ ಡೈರೆಕ್ಟ್ ಆಗಿ ಇದು ಕಲ್ಲು ಮೇಲೆ ಬೀಳ್ತಾ ಇದೆ. ಇಟ್ ಫೆಲ್ ಆನ್ ದ ರಾಕ್. ಇಟ್ ಫೆಲ್ ಆನ್ ದ ರಾಕ್. ಡೈಡ್ ಅಂತ ಇದೆ, ಅದು ಸತ್ತು ಹೋಗುತ್ತೆ. ಆ್ಯಂಡ್ ಡೈಡ್. ಇಷ್ಟಾದಮೇಲೆ ದಿಸ್ ಈಸ್ ಎ ವೆರಿ ಮೀನಿಂಗ್ಫುಲ್ ಸ್ಟೋರಿ ಅಂತ ಒಂದು ಹೊಸ ಸೆಂಟೆನ್ಸನ್ನು ನೀವು ಸೇರಿಸಿ ವಿದ್ಯಾರ್ಥಿಗಳೇ. ಇದು ನೆನ್ಪಿಟ್ಕೊಳ್ಳಿ, ಯಾವುದೇ ಸ್ಟೋರಿ ಬರೆದ್ರು ನೀವು ಇದನ್ನ ಯೂಸ್ ಮಾಡ್ಕೋಬೋದು. ದಿಸ್ ಈಸ್ ಎ ವೆರಿ ಮೀನಿಂಗ್ಫುಲ್ ಸ್ಟೋರಿ. ಇನ್ನು ಮಾರಲ್ ಆಫ್ ದ ಸ್ಟೋರಿ ಬರಿಬೇಕಲ್ವಾ. ಸೊ ನೀವೇನು ಮಾಡಿ, ಮಾರಲ್ ಆಫ್ ದ ಸ್ಟೋರಿ ಅಂತ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಸ್ಟೋರಿಯನ್ನು ಬರಿಬಹುದು ನೀವು. ಸಮರಿ ಏನು ಮಾರಲನ್ನು ಬರಿಬೋದು. ಸೊ ಇಲ್ಲಿ ನಾವು ಮೊದಲಿಗೆ ಹೇಳಿದಾಗೆ ಥಿಂಕ್ ಬಿಫೋರ್ ಆ್ಯಕ್ಟ್ ಅಂತಕ್ಕಂತಹ ಒಂದು ಏನು ಮಾರಲನ್ನು ಬರಿಬಹುದು ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವು ಸ್ಟೋರಿಯನ್ನು ಅಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನೇ ಬಳಸಿಕೊಂಡು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ನಿಮ್ಮ ಹೆಚ್ಚಿನ ಲೆಸನ್ಸ್ಗಳನ್ನು ಈಸಿಯಾಗಿ ಕಲಿಬಹುದು. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.